ಮಾಡಿದ್ದು. ಅಂದರೆ ನಾರ್ಮಲಿ ಏನಾಗುತ್ತೆ, ವಿನ್ನಿಂಗ್ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇರ್ತಾರೆ. ಸೊ ಐ ವಾಂಟೆಡ್ ನಮ್ಮ ಟೀಮ್ ಅವರು ಅಂದರೆ ವಿನಯ್, ನಮ್ರತಾ, ಮೈಕಲ್ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇರಬೇಕು, ಅವರಿಂದ ಒಬ್ರು ಕ್ಯಾಪ್ಟನ್ ಆಗಬೇಕು ಅಂತ. ಆಮೇಲೆ ಏನಾಯಿತು ಅಂದರೆ ಉಸ್ತುವಾರಿ ಮಾಡೋಕ್ಕೆ ಬಂದಾಗ ನಾನು ಫೇರ್ ಆಗಿರೋಕ್ಕೆ ಟ್ರೈ ಮಾಡಿದ್ದೀನಿ ಮ್ಯಾಮ್. ಫಸ್ಟ್ ಗೇಮಲ್ಲಿ ನಾನು ಫ್ಲ್ಯಾಗ್ಸ್ ಕೌಂಟ್ ಮಾಡೇ ಕೊಟ್ಟಿರೋದು, ಅಲ್ಲೇನೂ ಅನ್ಫೇರ್ ಆಗ ಏನೂ ನಡೆದಿಲ್ಲ. ಆ ಗೇಮಲ್ಲಿ ನಾನು ತಡಿಬೋದಾಗಿತ್ತು, ಅಂದರೆ ಅವ್ರ ಫೈಟ್ಸ್ ತಡಿಬೋದಾಗಿತ್ತು. ಬಟ್ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ನಂಗೆ ಗೊತ್ತಾಗಲಿಲ್ಲ ನನಗೆ ಹೇಗೆ ಆ ಫೈಟನ್ನು ತಡೆಯೋದು ಅಂತ. ಆಮೇಲೆ ನಾನು ಯಾವತ್ತೂ ಅಂಪೈರ್ ಆಗಿದ್ದವನಲ್ಲ, ಐ ಆಮ್ ಅ ಪ್ಲೇಯರ್. ಅಂದರೆ ನನ್ನ ಆ್ಯಥ್ಲೀಟ್ ನಾನು ಅಲ್ಲಿದ್ದಿದ್ರೆ ನಾನು ಹೊಡೆದಾಡ್ತಾ ಇದ್ದೆ. ನನ್ನ ಆ ಥರದವನು ನೀವು ನೋಡಿದ್ದೀರ, ನಾನು ಟಾಸ್ಕಲ್ಲಿ ನಾನು ಎಷ್ಟು ಜೀವ ಕೊಟ್ಟು ಆಡ್ತಾ ಇದ್ದೆ ಅಂತ. ಸೊ ಉಸ್ತುವಾರಿ ಮಾಡೋದು ನನಗಿನ್ನೂ ಅದಿನ್ನೂ ಕೂತಿಲ್ಲ, ನಾನೊಬ್ಬ ಉಸ್ತುವಾರಿ ಅಂತ, ಆಯಿತಾ. ಆಮೇಲೆ ಸೆಕೆಂಡ್ ಇದರಲ್ಲಿ ನೀರೆರ್ಚೋ ಟಾಸ್ಕಲ್ಲಿ ನಾನು ಪವಿಯವ್ರನ್ನ ಮತ್ತು ವರ್ತೂರವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು. ಆ್ಯಂಡ್ ನನಗೆ ಹೇಳಿದರು ಬಿಗ್ ಬಾಸ್ ದ್ಯಾಟ್ ಕ್ಲಿಯರಾಗಿ ಮೆನ್ಷನ್ ಮಾಡಿದರು, ಕಣ್ಣಿಗೆ, ಆರೋಗ್ಯಕ್ಕೆ ಮತ್ತು ಉಸಿರಾಟಕ್ಕೆ ಹಾನಿಕಾರ ಆಗಿರಬಾರ್ದು ಅಂತ. ಸೊ ನಾನು ಅಲ್ಲಿ ಒಂದೇನು ಮಿಸ್ಟೇಕ್ ಮಾಡಿದೆ ಅಂದರೆ ಸೋಪಿನ ಪೌಡರ್ ಯೂಸ್ ಮಾಡೋಕ್ಕೆ ಬಿಡಬಾರ್ದಾಗಿತ್ತು. ನಾನು ಬಿಡಬಾರ್ದಾಗಿತ್ತು. ಬಟ್ ಅವತ್ತು ಬಿಟ್ಟೆ, ಏನೂ ಆಗಿಲ್ಲ. ಪವಿ 1.5 ಗಂಟೆ ಹೊಡೆದಿದ್ದಾರೆ, ವರ್ತೂರವ್ರಿಗೆ 1 ಗಂಟೆ ನೀರಲ್ಲಿ ಹೊಡೆದಿದ್ದಾರೆ, ಏನೂ ಆಗಿಲ್ಲ. ಸೊ ನಾನು ಇಟ್ಸ್ ಆಲ್ ರೈಟ್, ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಅಕಸ್ಮಾತ್ ಆ ಥರ ಏನಾದರೂ ಆದರೆ ಒಂದ್ಸತಿ ಬಿಗ್ ಬಾಸ್ ಹೇಳೋರು. ನೆಕ್ಸ್ಟ್ ದಿನ ಏನಾಯಿತು ಅಂದರೆ ಮತ್ತೆ ನಾನು ಉಸ್ತುವಾರಿ ಆದಾಗ ಸೇಮ್ ಉಲ್ಟಾ ಫ್ಲಿಪ್ ಆಯಿತು. ಆ್ಯಂಡ್ ನಾನು ಇವ್ರನ್ನ ಹೇಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನೋ ನೀವು ನೋಡಿರ್ತೀರ ಅಲ್ಲಿ. ಅಂದರೆ ನಾನು ಆದಷ್ಟು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸಂಗೀತನ ಮತ್ತು ಪ್ರತಾಪ್ನ. ಸಂಗೀತಾಗಿ ನೀರು ಹೊಡೆದಿರೋದು ಮ್ಯಾಕ್ಸಿಮಮ್ 10 to 15 minutes, ಪ್ರತಾಪ್ಗೆ 5 to 7 minutes ಹೊಡೆದಿದ್ದಾರೆ ನೀರು, ಓಕೆನಾ. ಬಟ್ ಆ ಮೂಮೆಂಟಲ್ಲಿ ಅವ್ರಿಗೆ ಅಷ್ಟೊಂದು ಇಂಜರ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಒಂದು ಟಾಸ್ಕ್ ರದ್ದು ಮಾಡಿದ್ದೆ. ವಿನಯ್ ಮತ್ತು ಕಾರ್ತಿಕ್ದು ತುಂಬ ಜಗಳ ಆಗೋಯ್ತು. ಅಲ್ಲಿ ನಾನು ರದ್ದು ಮಾಡಿರಲಿಲ್ಲ ಅಂದರೆ ಹೊಡೆದಾಟನೇ, 100% ಹೊಡೆದಾಟ. ಆ ಅಗ್ರೆಷನ್ ನಿಮಗೂ ಗೊತ್ತಾಗುತ್ತೆ, ಹೊಡೆದಾಟ ಆಗಿರೋದು. ಆಮೇಲೆ ಕನ್ಫ್ಯೂಷನ್ ರೂಮಿಗೆ ಬಿಗ್ ಬಾಸ್ ಕರೆದು ನೀವು ರದ್ದು ಮಾಡೋ ಅಧಿಕಾರ ನಿಮಗಿಲ್ಲ ಅಂತ ಹೇಳ್ತಾರೆ. ಸೊ ನಾನು ಇದನ್ನು ಮಾಡ್ಕೊಂಡು, ಇಲ್ಲಾಂದರೆ ನಾನು ಆ ಟಾಸ್ಕ್ನು ರದ್ದು ಮಾಡ್ತಾ ಇದ್ದೆ. ಬಿಕಾಸ್ ಆಗ್ತಾ ಇರಲಿಲ್ಲ, ಪ್ರತಾಪ್ಗೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ಇನ್ನೂ ಫೋರ್ಸಲ್ಲಿ ಹೊಡಿತಾ ಇದ್ರು, ನಾನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಏನೇ ಮಾಡ್ತಾಯಿದ್ರು ಅದು ಇದಾಗ್ತಾ ಇರಲಿಲ್ಲ. ಆ್ಯಂಡ್ ಫೋರ್ಸ್ ಕಮ್ಮಿ ಮಾಡೇ ಹೊಡೆದಿರೋದು, ಬಟ್ ಫ್ರೀಕ್ವೆಂಟಾಗಿ ಹೊಡಿತಾಯಿದ್ರು, ಪಟ್ 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 ಅಂತ ಹೊಡಿತಾಯಿದ್ರು. ಸೊ ಅಲ್ಲಿ ಅವ್ರ ಕಣ್ಣಿಗೆ ಇಂಜೂರ್ ಆಗುತ್ತೆ. ಆ್ಯಂಡ್ ಆ ಗಿಲ್ಟ್ ನನಗೆ ತುಂಬ ಕಾಡ್ತು ಮ್ಯಾಮ್. ಅಂದರೆ ನೀವು ನೋಡಿರ್ಬೋದು, ಅಂದರೆ ಟಾಸ್ಕ್ ಆದಮೇಲೆ ನಾನು ಹೇಳ್ದೇ ಇದ್ರು ನನ್ನ ಮುಖದಲ್ಲಿ ಆ ಗಿಲ್ಟ್ ಕಾಡ್ತಾ ಇತ್ತು. ಆ್ಯಂಡ್ ನಾನು ಸಂಗೀತಾಗೂ ಹೋಗಿ ಅಪಾಲಜೈಸ್ ಮಾಡಿದ್ದೀನಿ, ಆ್ಯಂಡ್ ಪ್ರತಾಪ್ಗೂ ಅಪಾಲಜೈಸ್ ಮಾಡಿದ್ದೀನಿ. ಬಟ್ ಅಪಾಲಜಿಯಿಂದ ಏನಾಗಲ್ಲ. ಅಂದರೆ ತನಿಷಾ ಯಾವುದೋ ಒಂದು ಇದರಲ್ಲಿ ಹೇಳ್ತಾರೆ ದಟ್ ನಾನು ಹೊಡಿಯೋದು ನಾನು ರೆಸ್ಪಾನ್ಸಿಬಿಲಿಟಿ ತೊಗೋತೀನಿ, ನಾನು ಜೋರಾಗಿ ಹೊಡೆಯೋದು ಅಂತ. ಬಟ್ ಯಾರೂ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ. ಒಬ್ರು ಕಣ್ಣು ಇಂಜೂರ್ ಆದರೆ ಇಟ್ಸ್ ಇಂಜೂರ್ಡ್, ಒಬ್ರು ಕೈ ಮುರಿದೋದ್ರೆ ಮುರಿದೋಯ್ತು. ಅದೇ ಎಲ್ಲೋ ಅನಿಸ್ತು ನನಗೆ ದಟ್ ನನಗೆ ಉಸ್ತುವಾರಿ ಅಷ್ಟು ಅಂದರೆ ಇನ್ನೂ ಪವರ್ಫುಲ್ಲಾಗಿ ಮಾಡಬೇಕಾಯ್ತು, ಇನ್ನೂ ಸ್ಟ್ರಾಂಗಾಗಿ ನಾನು ಡಿಸಿಷನ್ಸ್ ತೊಗೊಬೇಕಾಯ್ತು. ಬಟ್ ನನಗೆ ಉಸ್ತುವಾರಿ ಅಷ್ಟು ಅಭ್ಯಾಸ ಇಲ್ಲ. ಆ್ಯಂಡ್ ಲೈಕ್ ಐ ಸೆಡ್, ನಾನೊಬ್ಬ ಪ್ಲೇಯರ್, ನಾನು ಐ ಆಮ್ ಅನ್ ಅಥ್ಲೀಟ್. ಅದೊಂದಷ್ಟು ಮಿಸ್ಟೇಕ್ಗಳು ಆಗಿದೆ ನನಗೆ. ಆ್ಯಂಡ್ ಐ ಹ್ಯಾವ್ ಓನ್ಡ್ ಅಪ್ ಟು ದೋಸ್ ಮಿಸ್ಟೇಕ್ಸ್. ನಾನು ಹೇಳಿದ್ದೀನಿ, ಇದು ಈ ಮಿಸ್ಟೇಕ್ಸ್ ಆಗಿದೆ. ಬಟ್ ಅಲ್ಲಿ ನಾನು ಬಯಾಸ್ಟಾಗಿ ಮಾಡಬೇಕು ಅಂತ ಮಾಡಿರೋದಲ್ಲ, ಅದು ಕಂಡಿರುತ್ತೆ ನಿಮಗೆ. ನನ್ನ ಶಕ್ತಿ ಮೀರಿತ್ತದು. ನನ್ನ ಶಕ್ತಿ ಏನಿತ್ತು ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಸಾಕಾಗಿಲ್ಲ ಅನ್ನೋದು ನನಗೆ ಗಿಲ್ಟಿದೆ. ಅಂದರೆ ನಾನು ಹೇಳಿದೆ ಸುದೀಪ್ ಸರ್ ಹತ್ರ, ಅಂದರೆ ಫಸ್ಟ್ ಟೈಮ್ ನನ್ನ ಶೋಲ್ಡರ್ ಮೇಲೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಟ್ಟಿದ್ರಿ, ಆ ರೆಸ್ಪಾನ್ಸಿಬಿಲಿಟಿ ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವರು ಹೇಳಿದ್ರು, ಆ ಕಾಂಪೌಂಡಲ್ಲಿ ಅದನ್ನು ತಡೆಯೋ ಕೆಪಾಸಿಟಿ, ಪವರು, ಅಧಿಕಾರ ಎಲ್ಲ ನಿಮಗಿತ್ತು, ಆದರೂ ನೀವು ಮಾಡಲಿಲ್ಲ ಅಂತ. ಆ್ಯಂಡ್ ಇದನ್ನು ಒಪ್ಕೋತೀನಿ ನಾನು. ಅದರಲ್ಲಿ ಏನು ನಾನು ಐ ಡೋಂಟ್ ಡಿನೈ ಇಟ್, ಐ ಕುಡ್ ಹ್ಯಾವ್ ಸ್ಟಾಪ್ಡ್ ಇಟ್.